ಎಲ್ರಿಗೂ ನಮಸ್ಕಾರ. ಈ ತಾಯಿಯ ಹಾರ್ಟು, ಆ ಮೌಂಟ್ ಎವರೆಸ್ಟು, ಆ ಶಿಖರದ ವೇಟು, ಆಹಾ ತಿಳಿದವರೆಷ್ಟು. ಎಂಥ ಅದ್ಭುತ ಸಾಹಿತ್ಯ ಅಲ್ವಾ. ಕಲಿಯುಗ ಭೀಮ ನಮ್ಮ ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿದ ಸಿನಿಮಾ. ಈ ಸಿನಿಮಾದಲ್ಲಿ ಈ ಹಾಡು ಒಂದು ಸಾರ್ವಕಾಲಿಕ ದಾಖಲೆಯಾಗಿ ಉಳ್ಕೊಂಡಿದೆ. ಇಂದಿಗೂ ಕೂಡ ನಾವು ಪ್ರಭಾಕರ್ ಅವರನ್ನು ನೆನೆಸ್ಕೊಂಡ್ರೆ ಈ ಹಾಡು ನೆನಪಿಗೆ ಬರುತ್ತೆ. ಒಂದು FM ಅಲ್ಲೋ, ಯೂಟ್ಯೂಬಲ್ಲಿ, ಉದಯ TV, ಆ ಉದಯ ಮ್ಯೂಸಿಕಲ್ಲಿ ಎಲ್ಲ ಕಡೆಯೂ, ಒಟ್ಟಿನಲ್ಲಿ ಮೀಡಿಯಾದಲ್ಲಿ ಎಲ್ಲ ಕಡೆಯೂ ಕರ್ನಾಟಕದ ಮನೆಗಳಲ್ಲಿ ಈ ಹಾಡಿದೆ. ಅಂಥ ಒಳ್ಳೆಯ ಸಾಹಿತ್ಯ ಸಂಗೀತ. ಈ ಹಾಡು ಸೃಷ್ಟಿಯಾಗಿದ್ದು ಅದಾದಮೇಲೆ ಆದಂಥ ಕೆಲವು ವಿಷಯಗಳು ನಿಮಗೆ ಹೇಳಬೇಕು. ಯಾವಾಗಲೂ ಪ್ರಭಾಕರ್ ಅವರು ಹಂಸಲೇಖ ಅವ್ರನ್ನ ವಾದ್ಯಾರೆ ಅಂತ ಕರೆಯೋರು. ಈ ಸಿನಿಮಾ ಡೈರೆಕ್ಟ್ ಮಾಡಬೇಕಾದ್ರೆ ವಾದ್ಯಾರೆ ನನಗೊಂದು ಹಿಟ್ ಸಾಂಗ್ ಕೊಡ್ರಿ ರೀ ಅಂತ ಹೇಳೋರು. ಅವ್ರು ಹಂಗೆ ಮಾತಾಡೋದು. ಅವರು ಒಂಥರ ಇಂಗ್ಲೀಷು ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತಾರೆ ಪ್ರಭಾಕರ್ ಅವರು. ರಿಯಲ್ ಲೈಫಲ್ಲಿ ಹಂಗೆ ಇದ್ದರು. ಸ್ಟಾರ್ಟಿಂಗ್ ಸಿನಿಮಾಗೆ ಬಂದಾಗ ಅವ್ರಿಗೆ ಕನ್ನಡ ಅಷ್ಟು ಬರ್ತಿರಲಿಲ್ಲ. ಅವ್ರು ಇಂಗ್ಲೀಷ್ ಮಾತಾಡ್ತಿದ್ರು, ಆಮೇಲೆ ತಮಿಳು ಮಾತಾಡ್ತಿದ್ರು, ಸ್ವಲ್ಪ ಕನ್ನಡ ಮಾತಾಡ್ತಿದ್ರು. ಹಾಗಿರಬೇಕಾದಾಗ ಹಂಸಲೇಖ ಅವರು ಸರಿಯಪ್ಪ ಕೊಡೋಣ ಅಂತಾರೆ. ಈ ಹಾಡನ್ನ ಸೃಷ್ಟಿ ಮಾಡ್ತಾರೆ. ಈ ಸನ್ನಿವೇಶ ಹೇಳ್ತಾರೆ. ಈ ಸಿನಿಮಾದಲ್ಲಿ ಈ ನಮ್ಮ ಪಂಡ್ರಿಬಾಯಿ ಅವರು, ಪ್ರಭಾಕರ್ ಅವರು ಅರ್ಧಂಬರ್ಧ ಇಂಗ್ಲೀಷ್ ಅಂತಾರಲ್ಲ, ಈ ಬಟ್ಲರ್ ಇಂಗ್ಲೀಷು ಅದನ್ನೇ ಮಾತಾಡೋದು. ಸಿನಿಮಾ ಪೂರ್ತಿ ಹಂಗೆ ಇದೆ. ಫಸ್ಟ್ ಆಫ್ ಆಲ್ ಫುಲ್ ಕಾಮಿಡಿ ಸಿನಿಮಾ ಇದಲ್ವಾ, ಹಾಗಾಗಿ ಅಲ್ಲಿ ಗೋಯಿಂಗ್, ಕಮಿಂಗ್, ಮದರ್ ಅಂತೆಲ್ಲ ಮಾತಾಡ್ತಾರೆ ಪ್ರಭಾಕರ್ ಅವರು. ಸನ್ ಅಂತ ಅವ್ರು ಮಾತಾಡ್ತಾರೆ. ಈ ಥರ ಬಟ್ಲರ್ ಇಂಗ್ಲೀಷ್ ಮಾತಾಡ್ತಾರೆ. ರಿಯಲ್ ಲೈಫಲ್ಲಿ ಪ್ರಭಾಕರ್ ಅವರು ಕೂಡ ಒಳ್ಳೆ ಇಂಗ್ಲೀಷ್ ಮಾತಾಡ್ತಿದ್ರು, ಬಟ್ ಅವರು ಸ್ವಲ್ಪ ಇಂಗ್ಲೀಷ್ ಸೇರಿಸಿ ಮಾತಾಡೋದ್ರಿಂದ ಹಂಸಲೇಖ ಅವರು ಪ್ಲ್ಯಾನ್ ಮಾಡಿ ಇಂಗ್ಲೀಷೇ ಪದಗಳು ಯೂಸ್ ಮಾಡಿ, ಕೆಲವು ಕನ್ನಡ ಪದಗಳನ್ನ ಯೂಸ್ ಮಾಡಿ ಮಾಡೋಣ ಅಂತ ಮಾಡ್ತಾರೆ. ಹ್ಯಾಂಡ್ ಕೆಸರ್ ಆದರೆ ತಾನೇ ಮೌತ್ ಮೊಸರ್ ಆಗುವುದು, ವರ್ಕೆ ವರ್ಷಿಪ್ ಎಂದರೆ ಸುತ್ತ ಗ್ಲೋಬಲ್ ಹೆಸರು ಉಳಿಯೋದು, ಈ ಥರ ಎಲ್ಲ ಹಾಡನ್ನ ಮಾಡ್ತಾರೆ. ನಮ್ಮ ಪ್ರಭಾಕರ್ ಅವರಿಗೆ ಖುಷಿ ಆಗಿಬಿಡುತ್ತೆ. ವಾವ್, ಸೂಪರ್ ಹಿಟ್ ಹಾಡು ವಾದ್ಯಾರೆ, ಚೆನ್ನಾಗಿ ಕೊಟ್ಟಿದ್ದೀರಾ, ಇದು ತುಂಬ ಚೆನ್ನಾಗಿದೆ ಹಾಡು ಅಂತ ಹೇಳ್ತಾರೆ. SPB ಅವರು ಇಲ್ಲಿ ಗಮನಿಸಬೇಕು, ಒಂದೇ ಟೇಕಲ್ಲಿ ಆಡೋದು ಈ ಹಾಡನ್ನ. ಒಂದೇ ಟೇಕು ಬಂದು ಒಂದು ಅರ್ಧ ಗಂಟೆ ರಿಹರ್ಸಲ್ ಮಾಡ್ತಾರೆ, ನೋಡ್ಕೊತಾರೆ, ಒಂದೇ ಟೇಕಲ್ಲಿ ಆಡ್ತಾರೆ. ಇಂಥ ಹಾಡಲು ಸಿಗೋದು ನಾನು ಪುಣ್ಯ ಮಾಡಿದೆ ಅಂತ ಕಾರತ್ಕೊಂಡು ಹೊರಟ್ಬಿಡ್ತಾರೆ. ಅಷ್ಟು ಬ್ಯುಸಿಲಿದ್ದ ಟೈಮ್ SPB ಅವರು. ಆದರೂ ಕೂಡ ಅವರು ಅದನ್ನ ರೀಟೇಕ್ ಮಾಡದೆ ಒಂದೇ ಟೇಕಲ್ಲಿ ಆಡ್ತಾರೆ. ಹಾಗಾಗಿ ಇದು ಹಂಸಲೇಖ ಅವರು ಅವರೇ ಒಂದಿನ ಹೇಳಿದರು, ಅಷ್ಟು ಅದ್ಭುತವಾಗಿ ಆಡಿ ಹೋದರು ಅಂತ. ನಿಮಗೆಲ್ಲ ಗೊತ್ತಿರೋ ವಿಷಯನೇ ಇದು. ಆದರೆ ಈ ಹಾಡು ರಿಲೀಸ್ ಆದಮೇಲೆ ಸ್ವಲ್ಪ ಚಕಾರ ಎತ್ತಾರೆ ಇಂಡಸ್ಟ್ರಿಯವರು. ಅವ್ರು ಯಾರು ಅಂತೆಲ್ಲ ಬೇಡ, ಒಬ್ಬ ರಂಗಕರ್ಮಿಯವರು ಮಾತಾಡ್ತಾರೆ. ಇದು ಇಂಗ್ಲೀಷ್ ಪದ ಬಳಸ್ಬಿಟ್ಟಿದ್ದಾರೆ, ಸಾಹಿತ್ಯನ ಹಾಳು ಮಾಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ. ಆಗ ಹಂಸಲೇಖ ಅವರು ಒಂದು ಡೈಲಾಗ್ ಹೊಡಿತಾರೆ ಅವರಿಗೆ. JP ರಾಜರತ್ನಂ ಅವರು, ಬೀಚಿ ಅವರೆಲ್ಲ ಇಂಗ್ಲೀಷ್ನಲ್ಲೇ ಡೈಲಾಗ್ ಹೊಡಿ, ಇಂಗ್ಲೀಷ್ ಕನ್ನಡ ಮಿಕ್ಸ್ ಮಾಡಿ ಡೈಲಾಗ್ ಹೊಡಿಯೋರು. ಆ ಒಂದು ರೈಮಿಂಗ್ಸ್ ಹೊಡಿಯೋರು, ಒಂದು ಪ್ರಾಸದಲ್ಲಿ ಮಾತಾಡೋರು. ಗೊತ್ತಾ ನಿಮಗೆ? ಗೊತ್ತಿದ್ದು ಹಿಂಗೆ ಹೇಳ್ತಿರಲ್ಲ ಸರ್ ನೀವು. ಈ ಸಿನಿಮಾ ಸನ್ನಿವೇಶ ನೋಡಿ, ಪ್ರಭಾಕರ್ ಅವ್ರ ಲೈಫ್ ನೋಡಿ, ಅವ್ರು ಸ್ವಲ್ಪ ಆ ಥರನೇ ಮಾತಾಡೋದ್ರಿಂದ ಸೂಟ್ ಆಗುತ್ತೆ ಬಿಡಿ ಅಂತ. ಆಮೇಲೆ ಹಾಡನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಒಂದು 2-3 ಸಲ ಕೇಳಿದ ಮೇಲೆ ಆ ಒಂದು ವ್ಯಕ್ತಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಂಸಲೇಖ ಅವರೇ ಅಂತೇಳಿ ಒಂದು ಸಮಾರಂಭದಲ್ಲಿ ಸಿಕ್ಕಿ ಕ್ಷಮೆ ಕೇಳ್ತಾರೆ. ಇದು ನಡೆದ ಘಟನೆ. ಇದಕ್ಕಿಂತ ಹೆಚ್ಚಾಗಿ ನಾನು ಇತ್ತೀಚೆಗೆ ಒಂದು 2 ವರ್ಷ ಹಿಂದೆ ಹಂಸಲೇಖ ಅವ್ರ ಮನೆಗೆ ಹೋದಾಗ ಏನೋ ಅವ್ರು ಬರೋಕ್ಕೆ ಹೇಳಿದ್ರು, ಹೋಗಿದ್ದೆ ಸ್ಟುಡಿಯೋಗೆ. ಅಲ್ಲಿ SK ಬಾರವಿ ಅವರು ಕನ್ನಡದಲ್ಲಿ ವರ್ಕ್ ಮಾಡಿದ್ದಾರೆ. ಅವರು ಕೂತಿದ್ರು, ಹಂಸಲೇಖ ಅವ್ರ ಜೊತೆ ಕೂತಿದ್ರು SK ಬಾರವಿ ಅವರು. ಆಗ ಏನೋ ಡಿಸ್ಕಸ್ ಮಾಡ್ತಿದ್ರು. ನನ್ನ ಕಣ್ಣಲ್ಲಿ ಕೂತ್ಕೊಂಡ್ರು, ನಾನು ಕೂತ್ಕೊಂಡೆ. ಒಂದು ಅರ್ಧ ಗಂಟೆ ಟ್ಯೂನ್ ಆಗ್ತಾಯಿದ್ರು. ಟ್ಯೂನ್ ಬಂದಿರಲಿಲ್ಲ. ಆಗ ಬಾರವಿ ಅವರು ಹೊರಗಡೆ ಹೋದರು, ಒಂದು ಬ್ರೇಕ್ ಟೈಮ್ ತೊಗೊಂಡ್ರು. ಆಗ ಹಂಸಲೇಖ ಅವರು ನನಗೆ ಹೇಳಿದ್ರು, ನಾನೊಂದು ನುಡಿಸ್ತೀನಿ ಕಣೋ, ನೀನು ಅದು ಹಾಡು ಅಂತ ಹೇಳಿದ್ರು. ಅಂದರೆ ಕಲಿಯುಗ ಭೀಮದು ಹೇಳಿದ್ರು, ಇದು ಹಾಡು ಕಲಿಯುಗ ಭೀಮ ಹಾಡು. ನನಗೆ ಹೊಸ ಟ್ಯೂನ್ಗೆ ನನ್ನ ಹಳೆ ಟ್ಯೂನೇ ಸ್ಫೂರ್ತಿ ಕಣೋ ಅಂತ ನುಡಿಸಿದ್ರು. ನಾನು ನಮ್ಮ ಕತ್ತೆರಾಗ, ಬಾತ್ರೂಮ್ ಸಿಂಗರ್ಸು ಸ್ವಲ್ಪ ಹಂಗೆ ಆಡದೆ, ಗುನುಗಿದೆ. ಸಾಹಿತ್ಯ ಚೆನ್ನಾಗಿ ಗೊತ್ತಿತ್ತು ನನಗೆ. ಪೂರ್ತಿ ನುಡಿಸಿದ್ರು ವೀಕ್ಷಕರೇ, ಪೂರ್ತಿ. ನನ್ನ ಪುಣ್ಯ ಅದು. 35 ವರ್ಷ ಹಿಂದೆ ಅವ್ರು ಕಂಪೋಸ್ ಮಾಡಿ ದೊಡ್ಡ ಹಿಟ್ಟಾದಂಥ ಹಾಡನ್ನ ನಾನು ಅವ್ರ ಮುಂದೆ ಕೂತ್ಕೊಂಡು ಗುನುಗ್ಬಿಟ್ಟೆ. ನನ್ನ ಪುಣ್ಯ. ಆದರೆ ನನ್ನ ಬ್ಯಾಡ್ ಲಕ್ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ. ಅವ್ರ ಮನೇಲಿ ಹೋದಾಗ ಮೊಬೈಲ್ ಯೂಸ್ ಮಾಡಬಾರ್ದು, ಬೈದು ಬಿಡ್ತಾರೆ. ಯಾಕೆಂದರೆ ಅವ್ರು ಕಂಪೋಸಿಂಗಲ್ಲಿ ಇರ್ತಾರೆ, ತುಂಬ ಶ್ರದ್ಧೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ನಾನು ಪೂರ್ತಿ ಅದು ಆಡದೆ, ಅವ್ರು ನುಡಿಸಿದ್ರು. ಅದು ಪಲ್ಲವಿ ಆಯಿತು, 2 ಚರಣಗಳು ಆಗಾಯಿತು. ಎಲ್ಲ ಆದಮೇಲೆ ಹಾರ್ಮೋನ್ ಮೇಲೆ ಕೈ ಇಟ್ಕೊಂಡು ಹೇಳಿದ್ದು ಆ ಒಂದು ಸಾಧಕ ನನಗೆ ಹೇಳಿದ ಮಾತು, ನೋಡೋ 35-36 ವರ್ಷ ಆಯ್ತು ಕಣೋ, ನಾನು ಎಷ್ಟು ದೊಡ್ಡ ಪಲ್ಲವಿ ಮಾಡಿದ್ದೀನಿ ಕಣೋ ಈ ಹಾಡಲ್ಲಿ ಅಂತ ಹೇಳಿದ್ರು. ದೊಡ್ಡ ಪಲ್ಲವಿ ಅದು. ಈ ತಾಯಿಯ ಹಾರ್ಟು, ಆ ಮೌಂಟ್ ಎವರೆಸ್ಟು, ಈ ಶಿಖರದ ವೇಟು ತಿಳಿದವರೆಷ್ಟು, ಕೈ ತುತ್ತು ಕೊಟ್ಟೊಳೆ ಅಂತ ಬರುತ್ತೆ. ದೊಡ್ಡ ಒಂದು ಪಲ್ಲವಿ ಅದು. ಇಷ್ಟು ದೊಡ್ಡ ಪಲ್ಲವಿ ಯಾರೂ ಮಾಡಿದ್ವಲ್ಲೋ, ನಾನು ಮಾಡ್ಬಿಟ್ಟು ನಾನು ಇಷ್ಟು ದೊಡ್ಡ ಪಲ್ಲವಿ ಆಗಲೇ ನನಗೆ ಗೊತ್ತಾಗಿಲ್ಲ. ಈಗ ಯೋಚನೆ ಮಾಡಿದಾಗ ನಾವು ಎಷ್ಟೆಲ್ಲ ಕೆಲಸ ಮಾಡಿದ್ದೀವಿ, ಏನೆಲ್ಲ ಮಾಡಿದ್ದೀವಿ ಅಲ್ವೇನೋ ಇಂಡಸ್ಟ್ರೀಲಿ ಅಂದ್ಕೊಂಡು ಮಾತಾಡಿದ್ರು. ನನಗೊಂಥರ ರೋಮಾಂಚನ ಆಗೋಯಿತು. ಯಾರೂ ಇಲ್ಲ, ನಾವು ಅವರಿಬ್ಬರೇ ಇದ್ದೀವಿ. ಆಮೇಲೆ ಬಾರವಿ ಅವರು ಬಂದರು, ಒಂದು ಹೊಸ ಟ್ಯೂನ್ ಒಳೆದಿತ್ತು. ಆ ಟ್ಯೂನ್ನವರು ಹಾಡು ತೋರಿಸಿದ್ರು, ವಿತ್ ಲಿರಿಕ್ಸೇ ಆಡಿದ್ರು. ಬಾರವಿ ಅವ್ರಿಗೆ ಖುಷಿ ಆಯಿತು, ಟ್ಯೂನ್ ಓಕೆ ಆಯಿತು. ನಾನು ಏನಕ್ಕೆ ಈ ಮಾತು ಯಾಕೆ ಹೇಳಿದೆ ಅಂದರೆ, ಎಷ್ಟು ಕೆಲಸ ಮಾಡಿರ್ತಾರೆ ಆ ಸಂಗೀತ ಕ್ಷೇತ್ರದಲ್ಲಿ, ಸಾಹಿತ್ಯದಲ್ಲಿ. ಎರಡು ಒಂದು ಅಳವಡಿಸ್ಕೊಂಡು ಕೆಲಸ ಮಾಡಿರ್ತಾರೆ. ಅವರೇ ಹೇಳ್ತಾರೆ, ಸಾಹಿತ್ಯ ಸಂಗೀತ ಹೇಗೆ ಬಂತು ನಿಮಗೆ ಅಂದರೆ, ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತ ಕೇಳ್ದಂಗೆ ಆಗುತ್ತೆ. ನನಗೆ 2 ಒಳಿಯುತ್ತೆ, ನನಗೆ 2 ಬರುತ್ತೆ, ಅದು ಒಂದು ವಿಶೇಷ ಪ್ರತಿಭೆ ಅಲ್ವೇನೋ ಇದು ಅಂತಾರೆ ಅವರು. ನೋಡಿ, ಈಗ ಪ್ರಭಾಕರ್ ಅಂದ ಕೂಡಲೇ ಹಾಡು ನೆನಪಾಗುತ್ತೆ ನಮಗೆ.
ಈ ಹಾಡು ಹೆಂಗೆ ಹುಟ್ಟಿತು, ಆ ಹುಟ್ಟಿದ ಮೇಲೆ ಹೆಂಗೆ ಕೆಲವು ಜನ ಚಕಾರ ಎತ್ತಿದ್ರು, ಅದನ್ನ ಹೆಂಗೆ ನಿಭಾಯಿಸಿದ್ರು ಹಂಸಲೇಖ ಅವರು, ಇದೆಲ್ಲ ಹೇಳಿದೆ ನಾನು. ಅಂದರೆ ಕೆಲವು ಒಳ್ಳೆ ಕೆಲಸ ಮಾಡಿದಾಗಲೂ ಕೂಡ ಅಡಚಣೆಗಳು ತಪ್ಪಲ್ಲ, ಆಗುತ್ತೆ. ಆಗ ಕೆಲವು ಅವರು ಆ ಒಂದು ವಿಷಯನ ಹೇಳಿ ಮುಟ್ಟಿಸಿ ಅದನ್ನ ನಿಭಾಯಿಸಬೇಕು. ತುಂಬ ಒಂದು ಫೈಟ್ ಮಾಡಬೇಕಾಗುತ್ತೆ ಈ ಕ್ಷೇತ್ರದಲ್ಲಿ, ಹೇಳಿದ್ರೆ ಸುಲಭ ಅಲ್ಲ. ಯಾಕೆಂದರೆ ಒಂದು ಟ್ರೆಂಡ್ ಸೃಷ್ಟಿಯಾಗಿದ್ದು ಆ ಕಾಲ ಅದು. ಹಂಸಲೇಖ ಆ ಕಲಿಯುಗ ಭೀಮಾ ಟೈಮಲ್ಲಿ ಹೆವಿ ಒಂದು ಪೀಕಲ್ಲಿ ಇದ್ದರು, ತುಂಬ ಬ್ಯುಸಿ ಇದ್ದರು, ತುಂಬ ಹೆಸರು ಮಾಡಿದರು. ಆಗ ರಣಧೀರ, ಪ್ರೇಮಲೋಕ, ಯುದ್ಧಕಾಂಡ ಎಲ್ಲ ಬಂದ ಟೈಮ್ ಅದು, ಸಾಂಗ್ಲಿಯಾನ, CBI ಶಂಕರ್ ಎಲ್ಲ ಬಂದ ಟೈಮು. ಸೂಪರ್ ಹಿಟ್ ಒಂದು ಹಿಟ್ ಲಿಸ್ಟ್ಲಿ ಸೇರಿದ್ರು ಹಂಸಲೇಖ ಅವ್ರ ಹಾಡುಗಳೆಲ್ಲ ಹಿಟ್ ಲಿಸ್ಟೇ ಆಗಿತ್ತು. ಆಗ ಅವ್ರು ಏನೇ ಮಾಡಿದ್ರು ಓಕೆ ಆಗ್ತಿತ್ತು. ಆದರೆ ಕೆಲವು ಚಕಾರ ಎತ್ತಿದಾಗ ಅದನ್ನ ನಿಭಾಯಿಸುವಂಥ ಒಂದು ಟ್ಯಾಲೆಂಟ್ ಇರಬೇಕು, ಅದು ಹಂಸಲೇಖ ಅವ್ರಿಗಿದೆ. ಅದಕ್ಕೆ 25 ವರ್ಷ ಅವ್ರು ಅನ್ಬೀಟೇಬಲ್, ಅನ್ಟಚಬಲ್, ಅನ್ಸ್ಟಾಪೇಬಲ್ ಆಗಿ ಬೆಳೆದ್ಬಿಟ್ರು. ಅವತ್ತು ನಾನೊಂದು ಮಾತು ಹೇಳಿದೆ ಅವರಿಗೆ, ನನ್ನ ಚೆನ್ನಾಗಿ ನೆನಪಿದೆ ನನಗೆ. 2 ಇಯರ್ಸ್ ಬ್ಯಾಕು ಈ ವಿಷಯ ಹೇಳಿದಾಗ ಹೇಳಿದೆ, ಗುರುಗಳೇ ನೀವು ಒಂದು ಎಳೆ ಸಿಕ್ಬಿಟ್ರೆ ಒಂದು ಒಳ್ಳೆ ಶರ್ಟ್ನ ಹೆಣದು ಇಸ್ತ್ರಿ ಮಾಡಿ ಹಾಕ್ಸ್ಬಿಡ್ತಾರೆ ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗಳಿಗೆ, ಒಳ್ಳೆ ಪದಗಳ ನೇಕಾರ ಅಂದೆ ನಾನು. ಇದೇ ಮಾತು ಹೇಳಿದೆ. ಏನೋ ಚೆನ್ನಾಗಿ ಹೇಳ್ಬಿಟ್ಟೆ ನೀನು ಅಂದರು. ತುಂಬ ಖುಷಿ ಆಯಿತು ಅವ್ರಿಗದು. ಹಾಗಾಗಿ ಕಲಿಯುಗ ಭೀಮಾ ಅದು ಒಂದು ಹಾಡು ನೆನಪಾಯಿತು, ಹಾಗೆ ಹಂಚ್ಕೊಂಡೆ. ನಮ್ಮ ಪ್ರಭಾಕರ್ ಅವ್ರನ್ನ ನೆನೆಸ್ಕೊಳ್ಳೋಣ, ಅದ್ಭುತ ಸಿನಿಮಾ ಅದು. ಎಲ್ಲ ಹಾಡು ಚೆನ್ನಾಗಿದೆ. ಅದು ವಿಷಯಾರ್ಥಗಳು ನಿಮಗೆ ಹೇಳಬೇಕಿತ್ತು, ಹಾಗೆ ಹೇಳಿದೆ. ಥ್ಯಾಂಕ್ ಯು.